ನಮಸ್ಕಾರ. ಇನ್ನೊಂದು ವಿಚಾರ ಏನಂದರೆ, ನಾನು ಅಲ್ಲಿ ಮೇನ್ ರೋಡಲ್ಲಿದ್ದಾಗ ಇವತ್ತು ನೀವೆಲ್ಲಿ ಹೋಗಬೇಡಿ, ನಮ್ಮ ಇಲ್ಲೇ ಬನ್ನಿ, ನಮ್ಮ ಮನೇಲಿ ಊಟ ಮಾಡಿಸ್ಕೊಡ್ತೀನಿ ಅಂತ ಕರೆದ್ರು. ಹೌದಾ ಅಂತ ಕೇಳಿದಾಗ ಬಂದೆ. ಬಂದಂಥ ಸಂದರ್ಭದಲ್ಲಿ ಇಷ್ಟು ದಿನ ಆಯಿತು, ಎಷ್ಟು ವರ್ಷ ಆಯಿತು ಅಂತೆ ಅವ್ರಿಗೆ ಕೆಲಸ ಆಗಿರಲಿಲ್ಲ. ಏನು ಕೆಲಸ ಆಯಿತು ಅಂತ ಅವ್ರ ಬಾಯಿಂದನೇ ಕೇಳೋಣ. आपको इधर आने के बाद मेरे को छोड़ दिए ना. पूज्याय राघवेंद्राय सत्य धर्म रथाय च भजतां कल्पवृक्षाय नमतां कामधेनुवे. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಇವರು ಯಾರಂತಲೇ ಗೊತ್ತಿಲ್ಲ. ಹೊಟ್ಟೆ ತುಂಬ ಊಟ ಏನೇನು ತೊಗೊಂಬಂದಿದ್ದಾರೋ ಗೊತ್ತಿಲ್ಲ. ಹೋಗ್ತಾ ಇದ್ದೆ, ಯಾಕಂದರೆ ಮಧ್ಯಾಹ್ನ ಅಷ್ಟು ನನಗೆ ಹಸು ಆಗಿತ್ತು. ಪಾಪ ಒಂದು ಹೋಟ್ಲಲ್ಲಿ ಊಟ ಕೊಟ್ಟಿದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಾನು ಬೇಗ ಊಟ ಮಾಡಿಬಿಟ್ಟಿದ್ದೆ. ಮತ್ತೆ ಹಸುವಾಗಿತ್ತು. ತಂದೆ ಊಟ ಕೊಡ್ತೀಯಪ್ಪ ಇವತ್ತು, ಯಾಕಂದರೆ ತುಂಬ ಸುಸ್ತಾಗಿದೆ, ತುಂಬ ಜಾಸ್ತಿ ನಡೆದಿದ್ದೀನಿ ಅಂತ ಅಂದ್ಕೊಂಡೆ. ಅಷ್ಟು ಬೇಗ ಈ ಪುಣ್ಯಾತ್ಮ ಯಾರಂತಲೇ ಗೊತ್ತಿಲ್ಲ. ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ ನಮಸ್ಕಾರ. ನಮಸ್ಕಾರ. ಕೈಸೆ ಹೋ? ಬಡಿಯಾ. ಊಟ ಆಯ್ತಾ? ಊಟ ಆಯ್ತಾ? ಬರೋಬ್ಬರಿ. ನಮಸ್ಕಾರ. 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 ಕನ್ನಡ ಆತ ಕ್ಯಾ ಆಪ್ಕೋ? ಊಟ ಆಯ್ತಾ? ನೋಡಿ ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಊಟ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಒಳ್ಳೆಯದಾಗಲಿ. ಯಾಕಂದರೆ ಹಸುವು ಅಂತ ಬಂದಂಥ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಯಾವುದೋ ಒಂದು ಮುಖಾಂತರಲ್ಲಿ ನಮ್ಗೆ ಊಟ ಕಳಿಸ್ತಾ ಇದ್ದಾರಲ್ವ, ಎಷ್ಟು ಅದ್ಭುತವಾಗಿ ಕಳಿಸಿದ್ದಾರೆ. ಅವ್ರು ಏನು ಊಟ ತೊಗೊಂಬಂದಿದ್ದಾರಂತೆ ನೋಡೋಣಂತ. ಕ್ಯಾ ಖಾನಾ ಲೇಕೆ ಆಗ್ಯಾ? ಚಾವಲ್. अच्छा, गरम, इतना गरम है? ठीक है, ये क्लोज करो, फैन को ठंडा हो जाएगा. ಓಹ್ ನಮಸ್ಕಾರ. ಬಾಬಾ ನೋಡಿ, ಯಾರಂತಲೇ ಗೊತ್ತಿಲ್ಲ ಇವ್ರದ್ದು. ಏನೇನೋ ತೊಗೊಂಬಂದ್ಬಿಟ್ರು. दाल. ये क्या है? दाल है. अच्छा, ये स्वीट लग रहा है मेरे को. दाल. अच्छा, ये क्या है? ये पपड़ी आम की मिर्च. अच्छा, ये आम का पना है. ये पना आम का पना. आम का पना. हाँ. ओके, मराठी डिश है. ओहो. ये सांबर. इसका क्या है? सब्जी. अच्छा. ओहो, ये क्या है? ये मराठी बोलते हैं, स्नैक्स में भजिया, पकौड़ा. अच्छा, ये संडिगे बोलते हैं हमारे गाँव में. अच्छा, ठीक है. रोटी. ये क्या है? रोटी. क्या बात. आहा, ನೋಡ್ತಾ ಇದ್ರೆ ನೋಡಿ. ಅಯ್ಯೋ ನೋಡಿ, ಸಂಡಿಗೆ ಎಲ್ಲ ತೊಗೊಂಬಂದವ್ರೆ, ಸ್ವೀಟ್ ತೊಗೊಂಬಂದವ್ರಲ್ಲ. ನನ್ನ ಫೇವ್ರೇಟ್. ये स्वीट है क्या? स्वीट. वेरी गुड. सजूरी. क्या बोलते हैं? सजूरी. हाँ. अच्छा, इसका चपाती. और क्या लेके आ गया? भजिया. अच्छा, यहाँ फ्लाइट में रख दीजिए. प्लेट में ಇದಕ್ಕೆ ಪ್ಲೇಟಲ್ಲಿ ಇಡಿ ಅಂತ ನಾ ಹೇಳ್ತಾ ಇದ್ದೀನಿ. ಅದು ಬೈ ಮಿಸ್ ಆಗಿ ಫ್ಲೈಟಲ್ಲಿ ಇಕ್ಕಿ ಅಂತ ತಿಳಿಸ್ತೇವೆ. ಹಾಂ ನೋಡಿ. ಎಂಥ ಅದ್ಭುತವಾದಂಥ ಪವಾಡ ಅಲ್ವಾ ಇದು ರಾಯರ್ದು. ಇವ್ರು ಯಾರಂತೆ? आप मेरे को पहले इधर पहचानता है क्या? नहीं है ना? अभी पहली बार ना? ನೋಡಿ. ಎಷ್ಟು ಅದ್ಭುತ ಇದು ರಾಯರ್ದು. ನಾನು ಯಾರಂತಲೇ ಗೊತ್ತಿಲ್ಲ. ಬಿಸಿ ಅನ್ನ ಮಾಡ್ಕೊಂಬಂದವ್ರಿ. ಹೌದಲ್ವಾ? ಅಷ್ಟು. ಅದಕ್ಕೆ ಇವಾಗ ಎಲ್ಲಿ ಅಂದರೆ, ಇದು ನನಗೆ ಮಲ್ಕೊಳ್ಳೋಕ್ಕೆ ಜಾಗ ಒಂದು ಬೇಕಾಗಿತ್ತು. ಹಂಗಾಗಿ ಎಲ್ಲಿ ಅಂತ ಕೇಳಿದಾಗ, ಬನ್ನಿ ಸ್ವಾಮಿ, ನೀವು ಎಲ್ಲಿ ಹೋಗ್ಬಾರ್ದು, ಇವತ್ತು ನಮ್ಮ ಊರಲ್ಲಿ ಬಂದಿದ್ದೀರಾ. आप मेरा गाँव को आके इधर ही सो जाओ, मेरे घर में खाना बना के आता है सब बोल के. ಯಾವ ದೇವಸ್ಥಾನ ಅಂತ ಹೇಳಿದರೆ ನೋಡಿ, ಶಾಕ್ ಆಗಿಬಿಡ್ತೀವಿ. ಶಾಕ್ ಅಂದರೆ ಕರ್ಕೊಂಬಂದಿರೋದು ಯಾರು? ಶಿವ. ಓಂ ನಮಃ ಶಿವಾಯ. ನೋಡಿ, ಗೋಮಾತೆ, ಶಿವಾದೇವರು ಯಾವಾಗಲೂ ಅವ್ರ ಹತ್ರನೇ ಇರ್ತಾರೆ. ಇವರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಕರೆದುಕೊಂಡು ಬಂದಿದ್ದಾರೆ. ಇದು ಮಠ ಅಂತೆ. ನಾವು ಇದಕ್ಕೆ ಮಠ ಅಂತೀವಿ, ಇವರು ಮಠ ಅಂತಾರೆ. ಅದಕ್ಕೆ ರಾಯರು ಬಿಡುತ್ತಿಲ್ಲ. ಬನ್ನಿ, ನೀವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿರಿ ಅಂತ ಹೇಳಿ ಇವತ್ತು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಕೃಷ್ಣ. ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅವ್ರಿಗೆ ಅನುಗ್ರಹ ಆಗಬೇಕಪ್ಪ ತಂದೆ.
ಮುದ್ದಾದ ಕೃಷ್ಣನ ಥರ ಮಗುವಾಗಲಿ, ಸಂತಾನ ಬಗ್ಗೆ ಇಲ್ಲದವ್ರಿಗೆ ನೀವು ಆಶೀರ್ವಾದ ಮಾಡಿ ತಂದೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಂದರೆ, ಇದೇ ರಾಯರ ಪವಾಡ ಅಂತ ಹೇಳೋದು. ಅದಕ್ಕೆ ಎಲ್ಲೂ ಕರೆದುಕೊಂಡು ಬಂದರು ನೋಡಿ. ಅದಕ್ಕೆ ನಿಮಗೆ ಫ್ಯಾನ್ ಹಾಕಿ ಕೊಡ್ತೀನಿ. ಅಲ್ಲಿ ಮಂಚ ಇದೆ, ಮಂಚದ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಮಂಚದ ಮೇಲೆ ಮಲಗಲ್ಲ ನಾವು. केशर माता आश्रम, क्या केशर केशर माता आश्रम, केशर माता आश्रम अंते. केशर माता केशर माता क्या ये स्वामी समर्थ केशर माता हाँ ये माता मतलब ये केशर माता बोलते हैं. हाँ अभी है नागपुर को गडकरी याद जो अपने केंद्रीय उम्र अभी कितना है उनकी 70 के ऊपर होगा. 70 के ऊपर. ಇನ್ನೂ 70 ವರ್ಷ ಆದ್ರೂ 70 ಮೇಲಾಗಿದಂತ ಅವ್ರಿಗೆ ಇನ್ನೂ ಇವ್ರು ಇದಾರಂತೆ ಈ ತಾಯಿಯವರು. ज्यादा नागपुर में रही थी वो. ज़्यादा किधर रहते हैं? नागपुर नागपुर नागपुर. अपने यूनियन मिनिस्टर है ना नितिन गडकरी जी, हाँ 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 उनके पास ज्यादा रही थी. उधर रहता है. आप थोड़ा बोलना माते का पास. अब बोल दो. अच्छा ಇನ್ಫಾರ್ಮೇಷನ್. ಅಚ್ಚಾ ಹಾಂ ಹಾಂ ಅಷ್ಟು ಗೊತ್ತಿಲ್ಲಂತ ಪಾಪ ಅವ್ರಿಗೂ. ಇರಲಿ ನೋಡಿ, ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಪವಾಡ ಇರುತ್ತೆ. उनके ये पिताजी थे उनके, ಕಿಸ್ಕಾ? ये केशर माता की पिताजी थे. हाँ, हाँ, वो पिताजी. भी वैरागी थे. हाँ 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 ओह केशर माता का पिताजी. हाँ हाँ केशर माता ओके ओके. त्याचाच आश्रम आहे ना. उनका ही आश्रम है, ये सब बनाया हुआ. सब बना दिया. ಹಾಂ 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 ನೋಡ್ತಿರಲ್ಲ ನೋಡಿ किलो ಎಷ್ಟು ಅದ್ಭುತವಾಗಿದೆ ಅಂತ. बहुत बहुत दूर दूर के लोग आते हैं यहाँ पे. इधर बहुत दूर से आता है. हाँ ನೋಡಿ ಇಲ್ಲಿ. लेकिन वो भी तुम्हारे जैसे कार रहते किसको पता नहीं ज्यादा, हाँ, हाँ. इधर उधर घूमते रहते. अच्छा ऑर्फन और डिवोर्सी हाँ हाँ ये बनाया था भाई. हाँ हाँ अनार वगैरह रहती ना, हाँ 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 वो ज्यादा रहती थी आप. धुनी वाले बाबा आहे. ये धुनी वाले बाबा पिताजी पिताजी आहे. पिताजी. हाँ धुनी वाले बाबा. ओहो हाँ, तपस्वी थे वो भूमि. भूमि में तपस में नहीं तपस्वी थे वो महाराज. समाधि ले ली अभी उन्होंने. समाधि लिया. हाँ 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 अच्छा ದುನಿಯಾ ಜೀವನ್ ವಾಲೆ ಜೀವನ್ ಬಾಬಾ. ಜೀವನ್ में. ಜೀವನ್ ಸಮಾಧಿ. अच्छा ಅಂದರೆ ಜೀವಂತಲ್ಲಿ ಇವರು ಸಮಾಧಿಯಲ್ಲಿ ಕೂತ್ಕೊಂಡಿದ್ದಾರಂತೆ. कितने साल का उम्र का वो ज्यादा उम्र बहुत होगी. 70 80 मतलब कितना होते? 18 18 हाँ 18 ಇಯರ್ಸ್ हो गया. हाँ हाँ 18 ವರ್ಷ ಆಯ್ತಂತೆ ಇವಾಗ ಇವರು ಜೀವಂತವಾಗಿ ಕುಳಿತಿದ್ದಾರಂತೆ. कहाँ किधर की किधर नागपुर में शायद नाही उधर. नागपूर नाही इथं त्यांचं कोणतरी गाव आहे आपल्याला माहिती नाही. उद्दा पता नाही. ಅವ್ರಿಗೆ ಎಷ್ಟು ಗೊತ್ತಿಲ್ಲಂತೆ. ಇವಾಗ 18 ವರ್ಷ ಆಯ್ತಂತೆ ಇವರು ಜೀವಂತವಾಗಿ ನೆಲದಲ್ಲೇ ಕುಳಿತುಕೊಂಡಿದ್ದರಂತೆ. ಅವರು ಬೃಂದಾವನ ಈಗ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು ಹೆಂಗೆ ಕುಳಿತಿದ್ದಾರೆ ಆ ರೀತಿಯಾಗಿ ದೇವರಲ್ಲಿ ಜಪ ಮಾಡುತ್ತಾ ಹೆಂಗೆ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು, ಅದೇ ರೀತಿಯಾಗಿ ಇವರು ಕುಳಿತಿದ್ದಾರಂತೆ. 18 ವರ್ಷ ಆಯ್ತಂತೆ. गोपापूरला समाधी. ನೋಡಿ ಆಂಜನೇಯ. ಹಾಂ गोपापूरला समाधी. ಮತ್ತೆ ರಿಟರ್ನು ಅವ್ರ ಹತ್ರನೇ ಬಂದ್ವಿ. ಇವರೇ ನಮ್ಮ ಕೇದಾರನಾಥಕ್ಕೆ ಕರ್ಕೊಂತಾರೆ. ಹಾಂ 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 ಕಾಣಕ್ಕಾಗತ್ತ. ಆಯ್ತು ನೋಡಿದ್ರಲ್ಲ, ಮತ್ತೆ ನಿಮಗೆ ಸಿಗ್ತೀನಂತ. ಊಟ ಮಾಡೋಣ ಇವಾಗ. ಹಾಂ गोपापूर समाधी उनका समाधि स्थान है गोपापूर. ಭೂಪಾಪುರ್. गोपापूर हाँ. ಅಚ್ಚಾ ಓಕೆ. ಮತ್ತೆ ನಿಮಗೆ ಸಿಗೋಣ ಅಂತ. ಹಾಂ ಮಕ್ಕಳಾಗ್ಲಾರ್ದವ್ರಿಗೆ ಕೃಷ್ಣ ಆಗಿ ಹುಟ್ಟಿ ಬರಬೇಕು. ಎಲ್ಲರಿಗೆ ಅನುಗ್ರಹ ಆಗಬೇಕು. ಮದುವೆ ಆಗ್ಲಾರ್ದಂಥವ್ರಿಗೆ, ಮದುವೆ ಆದವ್ರಿಗೆ. केशर माता का स्थान है. ये केशर माता का स्थान. हाँ हाँ यही होते हैं वो. इधर ही होता है. इधर आने के बाद यही होते हैं. अभी किधर है? अभी नागपुर में. नागपुर में. अभी नहीं आता ना आज? नहीं अभी नहीं. ಓಕೆ. ಅವರು ಮಲಗು ಆ ತಾಯಿಯವರು ये माताजी. हाँ वही है वही. हाँ ये ಮಾತಾಜಿ. ಓ ಆನೆ ಕೆ ಬಾದ್ ಇಧರ್ ही सोता है. ಇಲ್ಲೇ ಮಲಗ್ತಾರಂತೆ. ಇಲ್ಲಿ ಮಲಗಿದಾರಂದರೆ ಇವತ್ತಿಲ್ಲ ಅಂತ ಅವ್ರು. ಅದಕ್ಕೆ ಈ कैसा गया ಮಂಕಿ हाँ उनके पास आते हैं. ಆತೆ. हाँ 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 ನೋಡಿ ಮಂಕಿ ಹೆಂಗೆ ಬರ್ತಾರಂದರೆ ಅವ್ರಿಗೆ ಅವ್ರ ಹತ್ರ. ಹಾಂ ಎಲ್ಲರಿಗೆ ಒಳ್ಳೇದಾಗಲಿ. ಊಟ ಮಾಡೋಣ ನಾವು, ಟೈಮ್ ಆಯಿತು. ಹಾಂ ನಮಸ್ಕಾರ. ಇನ್ನೊಂದು ವಿಚಾರ ಏನಂದರೆ, ನಾನು ಅಲ್ಲಿ ಮೇನ್ ರೋಡಲ್ಲಿದ್ದಾಗ ಇವತ್ತು ನೀವೆಲ್ಲಿ ಹೋಗಬೇಡಿ, ನಮ್ಮ ಇಲ್ಲೇ ಬನ್ನಿ, ನಮ್ಮ ಮನೇಲಿ ಊಟ ಮಾಡಿಸ್ಕೊಡ್ತೀನಿ ಅಂತ ಕರೆದ್ರು. ಹೌದಾ ಅಂತ ಕೇಳಿದಾಗ ಬಂದೆ. ಬಂದಂಥ ಸಂದರ್ಭದಲ್ಲಿ ಇಷ್ಟು ದಿನ ಆಯಿತು, ಎಷ್ಟು ವರ್ಷ ಆಯಿತು ಅಂತೆ ಅವ್ರಿಗೆ ಕೆಲಸ ಆಗಿರಲಿಲ್ಲ.
ಏನು ಕೆಲಸ ಆಯಿತು ಅಂತ ಅವ್ರ ಬಾಯಿಂದನೇ ಕೇಳೋಣ. आपको इधर आने के बाद मेरे को छोड़ दिए ना, हाँ। तुमको क्या काम सक्सेस हो गया? खेती का खेती काम। का क्या? वो कॉल आ गया था उसको, कॉल आ गया? बेचने का बहुत दिन से था पर कभी बिका नहीं, आज ही कॉल आ गया था उसका. ಅಂದರೆ ತುಂಬ ದಿನ ಆಗಿತ್ತಂತೆ. ತುಂಬ ದಿನ ಆದಂಥ ಸಂದರ್ಭದಲ್ಲಿ ಅವ್ರ ಕೆಲಸ ಆಗಿರಲಿಲ್ಲ. ಆದರೆ ಇವತ್ತು ಗುರುಜಿ ನೀವು ಇಲ್ಲೇ ಬಂದು ನಮ್ಮ ಮನೆಯಿಂದ ಊಟ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತುಂಬ ವರ್ಷ ಆಗಿತ್ತು ಅವ್ರಿಗೆ ಕೆಲಸ ಆಗಿರಲಿಲ್ಲ. ಇವತ್ತು ಜಮೀನು ನಾನು ತೊಗೊತೀನಿ ನಿಮ್ಮದು ಅಂತ ಹೇಳಿಕೊಂಡು ಇವತ್ತು ಅವರು ನಿಮ್ಮನ್ನ ಬಂದು ಎಷ್ಟು ಅದೃಷ್ಟ ನನಗೆ ಗೊತ್ತಾಗಲಿಲ್ಲ ಸ್ವಾಮಿ, ನಿಮ್ಮನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಇವತ್ತು ನನ್ನ ಜಮೀನು ಸೇಲ್ ಆಗ್ತಾ ಇದೆ ಅಂತ ಹೇಳಿದರು. ಅದಕ್ಕೆ ಹೇಳ್ತಾ ಇರೋದು ಅವ್ರ ಕರ್ಮಗಳು ಅಷ್ಟಿತ್ತು, ಆ ಕರ್ಮಗಳು ಇವಾಗ ಮುಕ್ತಿಯಾಗಿದೆ. ಆ ಮುಕ್ತಿ ಆದಂಥ ಸಂದರ್ಭದಲ್ಲಿ ಅವ್ರ ಮನೇಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕರ್ಕೊಂಬಂದರು. ಅವರ ತಾಯಿ ಇಲ್ಲಿ ತೋರಿಸ್ತೀನಿ ರೀ. ನಮಸ್ಕಾರಮ್ಮ. ನಮಸ್ಕಾರ. नमस्कार. ओके, आपका माँ, मम्मी आपका मम्मी. मम्मी अच्छा, नमस्कार. नमस्कार। नमस्कार, कैसे हो? अच्छा है। बढ़िया. नमस्कार, कैसे हो? अच्छा अच्छे हो. आप कौन हो? क्या मामी मामा की लड़की, मामा का? मामा की लड़की. आप ये मामी है। मामी. हमारी भाउज मामी मेरी मामी है. आपका मामी. हाँ. ಮಾಮಿ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಏನಂತಂದು. आपका मामा का? मामी की लड़की. मामी का लड़की. आपका? दीदी. आपका दीदी. हाँ. अच्छा, नमस्कार. नमस्कार। ये ये भागवती क्या है? ओए, नमस्कार. नमस्कार. ನಮಸ್ಕಾರ ಅಮ್ಮ. ನಮಸ್ಕಾರ ಮಾಮಿ. ನೋಡಿ ಎಲ್ಲರನ್ನೂ ಕರ್ಕೊಂಬಂದವ್ರೆ ಇಲ್ಲಿ ನೋಡಿ. ಅದಕ್ಕೆ ಎಲ್ಲರನ್ನೂ ಕರ್ಕೊಂಬಂದವ್ರೆ. ನಿಮ್ಮನ್ನ ಇವತ್ತು ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ಎಷ್ಟು ವರ್ಷದಿಂದ ನನಗೆ ಕೆಲಸ ಆಗಿದ್ದಿಲ್ಲ. ಅಲ್ಲಿ ಮೇನ್ ರೋಡಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಆಯ್ತು. ಅಲ್ಲಿಂದ ನಡೆದುಕೊಂಡು ಬಂದೆ. ಇಲ್ಲಿ ಬಂದು ಊಟ ಮಾಡಿಸಿ ಅವ್ರ ಕೈಯಿಂದ ನನಗೆ ಅಡುಗೆ ಮಾಡಿಕೊಟ್ಟಿದ್ದಾರೆ. ಊಟ ಮಾಡಿದೆ. ಇವತ್ತು ಅವ್ರ ಜಮೀನು ಸೇಲ್ ಆಗ್ತಾಯಿದಂತೆ. ಎಷ್ಟು ಕಿತ್ನಲ್ಲಿ ಹಾಕ ಉಣ ಪಡ್ತೆ आपको ಜಮೀನು? 10-11 लाख. ಅವ್ರಿಗೆ 10-11 ಲಕ್ಷ ಬೇಕಂತ ಕೇಳ್ತಾ ಇದ್ದಾರಂತೆ. ಇವತ್ತು ನಾನು ಅಷ್ಟೇ ತೊಗೊತೀನಿ ನಿಮಗೆ ಅಂತಂದು ಫೋನ್ ಮಾಡಿದ್ರಂತೆ. ಅದು ಇಷ್ಟು ದಿವಸ ಫೋನ್ ಮಾಡಿರಲಿಲ್ಲ, ಇವತ್ತು ಫೋನ್ ಮಾಡಿದ್ರಲ್ಲ, ನನಗೆ ಭಾಳ ಖುಷಿ ಆಯಿತು ಅಂತ ಹೇಳಿದರು. ಮಹಾರಾಜ್ ತುಂಬ ಆನೆಕೆ ಬಾದ ಇದರ ಅಂದರೆ ನೀವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ಇವತ್ತು ಕರೆ ಬಂತು. ನನಗೆ ಇವತ್ತು 11 ಲಕ್ಷಕ್ಕೆ ಜಮೀನು ಕೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ 8 ಲಕ್ಷ 7 ಲಕ್ಷ ಕೇಳ್ತಾಯಿದ್ರು. ಇವಾಗ 11 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ನಾವು ಇಲ್ಲಿಂದ ಕಿತ್ನಾ ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ? 150. ಇಲ್ಲಿಂದ 150 ಕಿಲೋಮೀಟ್ರ್, 700 ಕಿಲೋಮೀಟ್ರ್ ಆಗುತ್ತಂತೆ. ಅದಕ್ಕೆ ನಾಳೆಗೆ ಬನ್ನಿ ಅಂತ ಕರೆದಿದ್ದಾರೆ. ಹೋಗಿ ಬರಲಿ, ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ. ಓಕೆನಾ? ಮತ್ತೆ ನಾನು ನಿಮ್ಗೆ ಲೈವಲ್ಲಿ ಸಿಗ್ತೀನಂತ. ಇವತ್ತು ಲೈವ್ ಮಾಡೋಕ್ಕಾಗಲ್ಲ, ಇಲ್ಲಿ ಟವರ್ ಇಲ್ಲ. ನಾಳೆಗೆ ನಿಮಗೆ ವೀಡಿಯೋ ಮಾಡಿ ಲೈವಲ್ಲಿ ಬರ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ.